ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಈ ಥರದ್ದು ಸ್ಯಾಂಪಲ್ ಪೀಸಲ್ಲಿ ತೋರಿಸಿದ್ದೆ. ಸೊ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ ಡಿಸೈನು. ಸ್ಯಾರಿ ನೋಡಿ, ಫುಲ್ ರಿಚ್ ಆಗಿದೆ. ಬಾರ್ಡರ್ ತುಂಬ ದೊಡ್ಡದಿದು. ಬೇಬಿ ಪಿಂಕ್ ಕಲರು, ತುಂಬ ಲೈಟಾಗಿದೆ. ಸೊ ಪಲ್ಲು ಅಂದರೆ ಬಾಡಿ ಕಲರ್ ತೊಗೋತಾ ಇದ್ದೀನಿ ಸ್ಟಾರ್ಟಿಂಗು ನಾನು. ಸರಕ್ಕೆ ಫುಲ್ ಇದೆ ಕಲರ್ ಇರೋದ್ರಿಂದ. ಫ್ರೆಂಡ್ಸ್, ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಇದಕ್ಕೆ 7 ತೊಗೊಂಡ್ರೂ ನಡೆಯುತ್ತೆ, ಮತ್ತು ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ ಎಲ್ಲ 7 ಎಳೆ ತೊಗೊಂಡ್ರೂ ನಡೆಯುತ್ತೆ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ 1 ಚೈನ್ 2 ಚೈನ್. ಸೊ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 2 ಚೈನ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಬೇಸ್ ಇಷ್ಟೇ ಡಿಸೈನು. 2 ಚೈನ್, ಬರೀ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಎಲ್ಲ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡು ಹಾಕೊಂಡು ಹೋಗಬೇಕು. ಕಡಿಮೆ ಜಾಸ್ತಿ ಮಾಡಬೇಡಿ, ಯಾಕಂದರೆ ಯು ಶೇಪ್ ಅನ್ನೋದು ನಮಗೆ ಡಿಸ್ಟೆನ್ಸ್ ಬಂದುಬಿಡುತ್ತೆ. ಅಂದರೆ ಹೆಚ್ಚು ಕಮ್ಮಿ ಬರುತ್ತೆ. ಒಂದು ದೊಡ್ಡದು ಕಾಣುತ್ತೆ, ಒಂದು ಚಿಕ್ಕದು ಕಾಣುತ್ತೆ. ಆ ಥರ ಒಂದೇ ಸಮ ನೀವು 2 ಚೈನ್ಸ್ನ ಹಾಕ್ಕೊಂಡು ಹೋಗಬೇಕು. ಸೊ 2 ಚೈನ್ ಹಾಕೋದು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಫಸ್ಟ್ ಲೈನ್ ಪೂರ್ತಿ ಹಾಕೊಂಡು ಹೋಗಬೇಕು. ಸೊ ಈಸಿಯಾಗಿದೆ ಫ್ರೆಂಡ್ಸ್. ಡಿಸೈನ್ ಕೂಡ ತುಂಬ ರಿಚಾಗಿ ಕಾಣುತ್ತೆ. ತುಂಬ ಈಸಿಯಾಗಿ ತೋರಿಸಿದ್ದೀನಿ. ಅಂದರೆ ಈಸಿ ಇದೆ, ಡಿಸೈನೇ ಈಸಿ ಇದೆ. ಸೊ ಈ ಥರ 2 ಚೈನ್ ಆ ಥರ ಫುಲ್ ಬೇಸ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಸೊ ಎಂಡ್ವರೆಗೂ ಅದೇ ಮಾಡಿ 2 ಚೈನ್ ಅಲ್ಲೂ ಕೂಡ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಇವಾಗ ಸೇಮ್ ಕಲರಲ್ಲಿ ತೊಗೊಳ್ಳೋಣ. ಕಲರ್ ಚೇಂಜ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಸೆಕೆಂಡ್ ಕಲರ್ ಬೇರೆ ತೊಗೊಂಡು ಥರ್ಡ್ ಕಲರ್ ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಫಸ್ಟ್ ಬೇಸ್ ಲೈನ್ ಇದೇ ಕಲರು, ಸೆಕೆಂಡು ಇದೇ ಕಲರ್ ತೊಗೊಂಡಿದ್ದೀನಿ. ಥರ್ಡ್ ಚೇಂಜ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡೋಣ. ಅಲ್ಲಿ ಸಿಂಗಲ್ ಕ್ರೋಶೆ 2 ಹಾಕಿದ್ದೆಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 2 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ. ಇವಾಗ ಸ್ವಲ್ಪ ದಾರ ಮೇಲೆ ಮಾಡೋಣ. ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕೋತೀನಿ ಫ್ರೆಂಡ್ಸ್. ಬಿಗ್ ಸೈಜ್ ಬೀಡು ಯಾವುದಾದ್ರೂ ಸರಿ, ಡಿಸೈನ್ ಇರೋದು ಪ್ಲೈನು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋಂಥ ಬೀಡನ್ನ ಹಾಕೋಣ. ಸೊ ಆಲ್ಮೋಸ್ಟ್ ರೌಂಡ್ ಚೆನ್ನಾಗಿ ಕಾಣುತ್ತೆ. ಪ್ಲೇನ್ ರೌಂಡ್ ಇದ್ದರೆ ತುಂಬ ಲುಕ್ ಬರುತ್ತೆ. ಬೀಡ್ ಲಾಕ್ ಆದಮೇಲೆ, ಸೊ ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಪಕ್ಕದಲ್ಲೇ ಲಾಕ್ ಮಾಡಬೇಕಿತ್ತು. ಒಂದು ಬ್ಲಾಕ್ ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಸೊ 1 ಟೈಮ್ 1 ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ ಮಾಡ್ತೀನಿ. ಸೊ ಬೀಡ್ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ ಮಾತ್ರ 1 ಬ್ಲಾಕ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ 1 ಬ್ಲಾಕಲ್ಲೇ ಲಾಕ್ ಆದಮೇಲೆ ನೆಕ್ಸ್ಟ್ ಬ್ಲಾಕಲ್ಲೇ ನಾವು ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಅಲ್ಲಿಂದ 2 ಚೈನ್ 1 ಚೈನ್ 2 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. 2 ಚೈನ್ ಹಾಕಬೇಕು. ಇಲ್ಲಿಂದ ಸ್ವಲ್ಪ ಗ್ಯಾಪ್ ಬರಬೇಕು, ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೂ ಈಸಿ ಆಗುತ್ತೆ. ಸೊ 2 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕಿಗೆ ಲಾಕ್. ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ 2 ಚೈನ್ ಹಾಕಿ ಲಾಕ್ ಆದ ತಕ್ಷಣ ಅಲ್ಲಿಂದ 3 ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್. ಇಲ್ಲಿಂದ 1 ಚೈನ್ 2 ಚೈನ್ 3 ಚೈನ್. ಸೊ 3 ಚೈನ್ಗಳನ್ನ ನಾನು ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಸೊ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶೆ ನೋಡಿ, ಅಲ್ಲೇ ಮಧ್ಯದಲ್ಲಿ ನೀಡಲ್ ಹಾಕ್ತೀನಿ. ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಅಲ್ಲಿಂದ ಸ್ವಲ್ಪ ಉದ್ದ ಎಳೆದ್ಬಿಟ್ಟು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ತೀನಿ, ಮತ್ತು ಇನ್ನೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಕಂಬ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಬೇಸಲ್ಲಿರೋ ಸಿಂಗಲ್ ಕ್ರೋಶೆಗೆ ಕಂಬ ಮಾಡಿಕೊಂಡೆ. ಮತ್ತು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ 3 ಚೈನು ಕಂಬದ ಮಧ್ಯದಲ್ಲಿ ಹೋಲ್ ಇರುತ್ತೆ, ಹೋಲ್ ಗ್ಯಾಪ್ ನೋಡಿ ಈಸಿಯಾಗಿ ಕಾಣಿಸುತ್ತೆ. ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಸ್ವಲ್ಪ ಉದ್ದ, ಅಂದರೆ ಡಬಲ್ ಕ್ರೋಶೆ ಒಂದು ಮೀಡಿಯಮ್ ಲೆಂತ್ ಅಷ್ಟು ಉದ್ದ ನಾವು ಎಳೆದ್ಬಿಟ್ಟು 3 ದಾರ ಇರುತ್ತಲ್ವ, 2 ದಾರ 1 ಮಾಡಬೇಕು, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಸೊ ಒಂದು ಲೂಪ್ ಥರ ಡಿಸೈನ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಒಂಥರ ಚೈನ್ ಟೈಪು ಒಂದು ಸ್ವಲ್ಪ ಬಿಗ್ ಸೈಜ್ ಲೂಪ್ ಥರ ಡಿಸೈನ್ ಫಾರ್ಮ್ ಆಗುತ್ತೆ. 3 ಚೈನ್ ಹಾಕಬೇಕು. ಸೂಜಿ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಇರೋ ಹೋಲ್ ಗ್ಯಾಪ್, ಅಂದರೆ 3 ಚೈನು ಕಂಬದ ಮಧ್ಯದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತರ್ತೀನಿ. ಸೊ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡ್ತೀನಿ, ಮತ್ತು 2 ದಾರನ 1 ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಮತ್ತೆ
3 ಚೈನ್, ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1, 2 ದಾರದಲ್ಲಿ 1. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಇಲ್ಲಿ ಫ್ರೆಂಡ್ಸ್ 7 ಟೈಮ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 9 to 10, 11ವರೆಗೂ ಮಾಡ್ತೀವಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಸತಿ ನಾನು ಅದೇ ಥರ ತೋರಿಸಿದ್ದೀನಿ, 10 ಮಾಡ್ಕೊಂಡಿದ್ದೀನಿ ರಿಂಗ್ಸು. ನಾನಿಲ್ಲಿ ಬರೀ 7 ಮಾಡ್ತಾಯಿದ್ದೀನಿ. 7 ತುಂಬ ನೀಟಾಗಿರುತ್ತೆ, ತುಂಬ ದೊಡ್ಡದಾಗಲ್ಲ. ಸೊ 7 ಲೂಪ್ಸ್ನ ಮಾಡ್ಕೊಳ್ತೀನಿ. ಬೇಕಂದರೆ 8 ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಇಷ್ಟ ಫ್ರೆಂಡ್ಸ್, ಎಷ್ಟು ದೊಡ್ಡದು ನಿಮ್ಗೆ ಆರ್ಚ್ ಬೇಕೋ, ಗ್ಯಾಪ್ ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೋಬೋದು. ಮತ್ತು ಇನ್ನು ಒಂದು ಲಾಸ್ಟ್ 7 ಮಾಡ್ಕೊಳ್ಳೋಣ. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಒಂದೇ ಸೈಜಲ್ಲಿರೋ ಥರ ಮಾಡ್ಕೊಳ್ಳಿ. 7 ಆದಮೇಲೆ 7 ಮಾಡಿದ್ಮೇಲೆ ಇಲ್ಲಿ ಬ್ಲಾಕ್ಸ್ ನೋಡ್ಕೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ. ನಾನು 4 ಬ್ಲಾಕ್ಸ್ ಬಿಟ್ಟು 5th ಬ್ಲಾಕ್ಗೆ 1 2 3 4 ಬಿಟ್ಟು 5th ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 5th ಲಾಕ್ ಮಾಡ್ಕೊಳ್ಳೋಣ. ಸೊ 5th ಲಾಕ್ ಆದ ತಕ್ಷಣ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್, ಯು ಶೇಪ್ ಅನ್ನೋದು ಅಷ್ಟು ಗ್ಯಾಪ್ ಬೇಕಾ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ 8 ಹಾಕ್ಕೊಳ್ಳಿ ಲೂಪ್ಸು. ಇನ್ನೂ ಅಗಲ ಬೇಕಂದರೆ ಇನ್ನೂ ಒಂದು ಬ್ಲಾಕ್ ಎಕ್ಸ್ಟೆಂಡ್ ಮಾಡಿ ಸೊ ಲಾಕ್ ಮಾಡ್ಬೋದು. ಆಮೇಲೆ 2 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕಿಗೆ ಒಂದ್ಸತಿ ಲಾಕ್, 2 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕಿಗೆ ಒಂದ್ಸತಿ ಲಾಕ್. ಮತ್ತು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಇವಾಗ ಬಿಗ್ ಬೀಡನ್ನ ತೊಗೊಳ್ಳೋಣ. ಬಿಗ್ ಬೀಡನ್ನ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ನೆಕ್ಸ್ಟ್ 2 ಚೈನ್ ಬ್ಲಾಕು ಕೂಡ ಲಾಕ್ ಕೂಡ ಲಾಕ್ ಮಾಡ್ತೀನಿ ಬ್ಲಾಕ್ಗೆ. ಮತ್ತು ಅಲ್ಲಿಂದ 2 ಚೈನ್ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್. ಈಗ ಡೈರೆಕ್ಟಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ 3 ಚೈನ್ ಅನ್ನೋದು. ನೋಡಿ ಸ್ಟಿಫ್ನೆಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಸ್ಟಿಫ್ನೆಸ್ ಕೊಡುತ್ತೆ ಅಂದ್ಬಿಟ್ಟು. ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪು ಎರಡೂ ಕೂಡ ನಾನು 7 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಥರ್ಡ್ ಸ್ಟೆಪ್ ಇಲ್ಲ, ಸೆಕೆಂಡ್ ಸ್ಟೆಪ್. ಈ ಸ್ಟೆಪ್ ಮಾತ್ರ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. 3 ಚೈನ್ ಹಾಕಿ ಮತ್ತು ಕಂಬನ ನೋಡಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ಲ 2 ಚೈನ್ ಒಳಗಡೆ, ಅದ್ರ ಸೆಂಟ್ರಲ್ಲಿ ಹೋಲ್ ಗ್ಯಾಪ್ ಕಾಣುತ್ತೆ ನಿಮಗೆ, ಅಲ್ಲಿ ನಾವು ಒಂದು ಕಂಬನ ಮಾಡ್ಕೋಬೇಕು. 3 ಚೈನ್ ಆದಮೇಲೆ ನಮಗೆ ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪ್ ಟೈಪ್ ನಾವು ಫಾರ್ಮ್ ಹಾಕ್ಕೊಂಡು ಹೋಗಬೇಕು. 7 ಲೂಪ್ಸ್ನ ನಾವು ಹಾಕಬೇಕು. ಮತ್ತು 3 ಚೈನ್, ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ ಹೋಲ್ ಗ್ಯಾಪ್ ಕೆಳಗಡೆ ಇರೋ ಹೋಲ್ ಗ್ಯಾಪಲ್ಲಿ 3 ಚೈನ್ ಮತ್ತು ಕಂಬದ ಮಧ್ಯದಲ್ಲಿ ಹೋಲ್ ಗ್ಯಾಪ್ಗೆ ಒಂದು ಕಂಬನ ಮಾಡ್ಕೋಬೇಕು. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಮತ್ತು 3 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಂಡು ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು 2 ದಾರ 1 ಮತ್ತು 2 ದಾರನ 1, ಆ ರೀತಿ ಲೂಪ್ಸ್ನ ಫಾರ್ಮ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನಿಲ್ಲಿ 7 ಮಾಡ್ಕೊಳ್ತೀನಿ. ಮತ್ತು 7 ಮಾಡಿಕೊಂಡು 4 ಬ್ಲಾಕ್ಸ್ ಬಿಟ್ಟು 1 2 3 4 ಬಿಟ್ಟು 5th ಬ್ಲಾಕ್ಗೆ. ಸೊ ನೀವು 6 ಬ್ಲಾಕ್ಗಾದರೂ ಸಿಂಗಲ್ ಕ್ರೋಶೆ ಮಾಡ್ಬೋದು ಅಥವಾ 4th ಬ್ಲಾಕ್ಗಾದರೂ ಮಾಡ್ಬೋದು. ಇದು ಡಿಸ್ಟೆನ್ಸ್ ಅನ್ನೋದು ನಿಮ್ಮ ಇಷ್ಟ ಫ್ರೆಂಡ್ಸ್, ನೀವು ಯಾವ ರೀತಿ ಬೇಕಾದರೂ ನಿಮ್ಮ ಕ್ರಿಯೇಟಿವಿಟಿ ಹೆಂಗಾದರೂ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಬೇಸಿಕ್ ಒಂದು ಡಿಸೈನ್ ಅಂತ ಇರುತ್ತೆ ಅಲ್ವಾ, ಅದನ್ನು ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ 3 ಚೈನ್ ಹಾಕಿ ಕಂಬ ಹಾಕಿ ಲೂಪ್ ಫಾರ್ಮ್ ಮಾಡೋದು, ಆಮೇಲೆ ಈ 2 ಚೈನ್ ಹಾಕೋದು. ಬೀಡು ಅಷ್ಟೇ ನಿಮ್ಮ ಇಷ್ಟ ಫ್ರೆಂಡ್ಸ್, ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಬೇಕಂದರೆ ಈ ಯು ಶೇಪ್ ಏನಿದೆ ಆರ್ಚ್, ಅದ್ರ ಸೆಂಟ್ರಲ್ಲಿ ಮೇಲುಗಡೆ ಬೇಸ್ ಲೈನಿಗೆ ಬರೋ ಥರ ಕೂಡ ನೀವು ಬೀಡನ್ನ ಸ್ಟಿಚ್ ಮಾಡ್ಕೋಬೋದು ಅಥವಾ ಅಟ್ಯಾಚ್ ಮಾಡ್ಬೋದು ಕ್ರೋಶಾಯಿಂದನೇ. ಸೊ ನಮಗೆ ಸೆಕೆಂಡ್ ಲೈನ್ ಅನ್ನೋದು ಈ ರೀತಿ ಫಾರ್ಮ್ ಆಗಿದೆ. 7 ಚೈನ್ 7 ಲೂಪ್ಸ್ ಹಾಕಿದ್ದೀನಿ ಮತ್ತು 7 ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಸ್ಟಿಫ್ನೆಸ್ಗೋಸ್ಕರ, ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಮತ್ತು ಎಂಡ್ವರೆಗೂ ಇದೇ ರೀತಿ ಹಾಕೊಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಒಂದು 2-3 ಚೈನ್ಸ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಚಿಕ್ಕದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಸ್ಪೇಸ್ ಕಡಿಮೆ ಬಂತಲ್ವ, ಸೊ ಅದಕ್ಕೆ ಎಂಡ್ವರೆಗೂ ಚಿಕ್ಕದು ಹಾಕಿದ್ದೀನಿ. ಈ ರೀತಿ ರೆಡಿ ಆಗುತ್ತೆ ನಮಗೆ, ಆದಷ್ಟು ಸ್ಟಿಫ್ನೆಸ್ ಆಗಿ ಸಕ್ಕತ್ತಾಗಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಕಲರು 6 ಎಳೆ ದಾರ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲೇ ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಬೀಡ್ ಇರೋ ಕಡೆ ಫ್ರೆಂಡ್ಸ್ ಕೆಳಗಡೆ 4 ಚೈನ್ನ ಹಾಕೋತೀನಿ ನಾನು. ಬೀಡ್
ಕೆಳಗಡೆ, ಯಾಕಂದರೆ ನಮಗೆ ಅಲ್ಲಿ ಕುಚ್ಚು ಬರುತ್ತೆ. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿ ಮತ್ತು ಪಕ್ಕದಲ್ಲಿ 2 ಚೈನ್ ಇದೆ ಅಲ್ವಾ, ಅಲ್ಲೂ ಒಂದು ಸತಿ ಕೂಡ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲೂ ಒಂದು ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಇವಾಗ 7 ಲೂಪ್ಸ್ ಇದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಆದ ತಕ್ಷಣ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಫಸ್ಟ್ ಲೂಪ್ ಒಳಗಡೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇದೆ ಇವಾಗ ನೀಡಲ್ ಮೇಲೆ, 3 ದಾರಕ್ಕೆ ಒಂದು ಸತಿ ನಾನು ದಾರನ ತೊಗೊಳ್ತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರಾನ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಲಾಕ್ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಕ್ಕದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಇನ್ನೂ ಒಂದು ಚೈನ್ ಹಾಕ್ಕೋತೀನಿ. ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಹಾಫ್ ಡಬಲ್ ಕ್ರೋಶೆ ಏನಿದೆ ಇವಾಗ ಅದ್ರ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ನೋಡಿ ಈ ಥರ ಆ ಗ್ಯಾಪಲ್ಲಿ ನಾನು ನೀಡಲ್ ಹಾಕಿ ದಾರನ ತಂದು ಮತ್ತೆ 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ 1 ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದರಲ್ಲಿ ಹಾಫ್ ಡಬಲ್ ಕ್ರೋಶೆನ ಯೂಸ್ ಮಾಡಿ ಪಿಕಾಟ್ ಮಾಡಿದ್ದೀನಿ, ಸ್ವಲ್ಪ ಥಿಕ್ನೆಸ್ಗೋಸ್ಕರ ಅಷ್ಟೇ. ನಾರ್ಮಲ್ ಪಿಕಾಟ್ ಆದರೂ ನಡೆಯುತ್ತೆ. ಮತ್ತು ಅದೇ ಜಾಗಕ್ಕೆ ಹೋಗಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಕೂಡ ಮಾಡ್ತೀನಿ. ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿದೆ, ಒಂದು ಸಿಂಗಲ್ ಕ್ರೋಶೆ ಮಾಡಿದೆ ಫ್ರೆಂಡ್ಸ್. ಇಲ್ಲೂ ಕೂಡ ನಿಮ್ಗೆ ಬೇಕಾದಂಗೆ ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಸೆಕೆಂಡ್ ಲೂಪ್ ಒಳಗಡೆ ಹೋಗೋಣ. ಸೆಕೆಂಡ್ ಲೂಪ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ತೀನಿ. ಇವಾಗ 3 ದಾರನ ಸೇರಿ ಒಂದು ಸತಿ ಎಳ್ಕೊಳ್ತೀನಿ. ಎಳ್ಕೊಂಡು ಲಾಕ್. ಇವಾಗ ಒಂದು ಬೀಡನ್ನ ಹಾಕೋಣ, ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿಗೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇಷ್ಟಕ್ಕೆ ಸಾಕು ಅಂದರೆ ಇಷ್ಟಕ್ಕೆ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ನಾನು ಇನ್ನೂ ಒಂದು ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ತೀನಿ, ಯಾಕಂದರೆ ಅದು ಸ್ವಲ್ಪ ಥಿಕ್ನೆಸ್ಸಾಗಿ ಕಲರ್ ಕಾಣಿಸ್ಲಿ ಅಂದ್ಬಿಟ್ಟು ದಾರ ಅಷ್ಟೇ, ಇನ್ನೇನು ಇಲ್ಲ. ಮತ್ತು ಇನ್ನೂ ಒಂದು ಟೈಮ್ ಅಲ್ಲೇ ಸಿಂಗಲ್ ಕ್ರೋಶೆ ಆದರೂ ಮಾಡ್ಬೋದು, ಮತ್ತು ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸೊ ಮತ್ತು ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು 3rd ಲೂಪ್ಗೆ ಹೋಗಿ ದಾರನ ತಂದು ಈ 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ಲಾಕ್ ಮಾಡ್ತೀನಿ ಹಾಫ್ ಡಬಲ್ ಕ್ರೋಶೆ. ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬೀಡ್ ಲಾಕ್, 1 ಚೈನ್ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ತೀನಿ. 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಅದೇ ಪ್ಲೇಸಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಸೊ ಈ ರೀತಿ ಪಿಕಾಟ್ಸ್ ಹಾಕ್ಕೊಳ್ತೀನಿ ಹೋಗ್ತೀನಿ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ಸು ಸ್ವಲ್ಪ ತಿಕ್ಕಾಗೆ ಚಿಕ್ಕದಾಗೆ ತುಂಬ ಚೆನ್ನಾಗಿ ಬರುತ್ತೆ ಪಿಕಾಟ್ಸು. ತುಂಬ ಲೆಂತಿಯಾಗಿ ಡಬಲ್ ಕ್ರೋಶೆಗೆಲ್ಲ ಪಿಕಾಟ್ಸ್ ಮಾಡಿದ್ರೆ ಸ್ವಲ್ಪ ಡೆಲಿಕೇಟ್ ಅನಿಸ್ಬಿಡುತ್ತೆ ನಿಮಗೆ, ತುಂಬ ಆರ್ಚಿಗೆ ಗ್ಯಾಪ್ ಜಾಸ್ತಿ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ. ಆಮೇಲೆ ಬರೀ ಲೂಪ್ಸ್ ಹಾಕಿರೋದ್ರಿಂದ ಥಿಕ್ನೆಸ್ ಬರೋದಕ್ಕೋಸ್ಕರ ನಾವು ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡ್ಕೊಳ್ತೀವಿ ಈ ರೀತಿ. ಸೊ ನಾನು ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅದ್ರ ಕೆಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಸೊ ಈ ರೀತಿ 7 ಲೂಪ್ಸಿಗೆ 7 ಪಿಕಾಟ್ಸ್ನ ಹಾಗೆ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಕಡೆನೂ. ನೋಡಿ ಇವಾಗ 7 ಮಾಡಿದ್ದೀನಿ, ಎಲ್ಲ ಲೂಪ್ಸಿಗೆ ಆಯ್ತಲ್ಲ. ಇಲ್ಲಿ ಫಸ್ಟ್ 2 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ ಬೀಡ್ ಪಕ್ಕ, ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮತ್ತು ಬೀಡ್ ಕೆಳಗಡೆ 3 ಇಂದ 4 ಚೈನ್ ಎಷ್ಟು ಇಡ್ಸುತ್ತೆ ನೋಡಿ ಕರೆಕ್ಟಾಗಿ. 4 ಅಂದರೆ 4 ಸ್ವಲ್ಪ ಲೂಸ್ ಆಗಿದ್ದರೂ ಕುಚ್ಚು ಬರುತ್ತೆ ಅಲ್ವಾ ನಮಗೆ, ಚೆನ್ನಾಗಿ ಕಾಣುತ್ತೆ. 4 ಚೈನ್ ನಾನು ಹಾಕ್ತಾಯಿದ್ದೀನಿ. ಮತ್ತು ಸಿಂಗಲ್ ಕ್ರೋಶೆ 2 ಚೈನಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಆರ್ಚ್ ಫಸ್ಟ್ ಲೂಪ್ ಒಳಗಡೆ ಹೋಗಿ ದಾರ ಅಂತಂದು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. 3 ದಾರ ಸೇರಿ 1 ಮಾಡ್ತೀನಿ. ಒಂದು ಲಾಕ್, ಆಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ
ಬೀಡ್ ಬೇಕಂದರೆ ಇನ್ನೂ ಚಿಕ್ಕ ಸೈಜ್ ತೊಗೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ವಿತೌಟ್ ಬೀಡ್ ಕೂಡ ನೀವು ಮಾಡ್ಕೋಬೋದು. ಬೀಡ್ ಇಲ್ದಿರ ಹಾಗೆ ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನಾನು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ, ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಈ ರೀತಿ ಫಾರ್ಮ್ ಆಗುತ್ತೆ ವಿತ್ ಬೀಡು. ವಿತೌಟ್ ಬೀಡ್ ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಸೇಮ್ ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಥರ ಲಾಕ್ ಮಾಡೋದಷ್ಟೇ. ಬೀಡ್ ಲಾಕ್, ಚೈನ್, ಸೂಜಿ ಮೇಲೆ ದಾರ ಸುತ್ಕೊಂಡು ಹಾಫ್ ಡಬಲ್ ಕ್ರೋಶೆ. ಇಲ್ಲಿ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಆದಷ್ಟು ಸೆರ್ಗಿಗಿಂತ ನಾನು ಒಂಚೂರು ಡಾರ್ಕರ್ ಶೇಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ದಾರಾನ ಎನಾನ್ಸ್ ಕಾಣಲಿ ಅಂದ್ಬಿಟ್ಟು ಒಂದು ಲಿಟಲ್ ಡಾರ್ಕ್ ಶೇಡ್ ತೊಗೊಂಡಿದ್ದೀನಿ, ಯಾಕಂದರೆ ತುಂಬ ಪೇಸ್ಟಲ್ ಕಲರ್ ಶೇಡ್ಸ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಬ್ಲೂ ಸಿಮೆಂಟ್ ಗ್ರೇ ಇದೆ ಅಲ್ವಾ, ಅದು ಕೂಡ ಒಂದು ಲಿಟಲ್ ಡಾರ್ಕರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ ಥಿಕ್ನೆಸ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅಂದರೆ ಬೆಂಡ್ ಆಗಬಾರ್ದು, ನಮಗೆ ಫೋಲ್ಡ್ ಆಗಬಾರ್ದು ಡಿಸೈನು, ಆ ಥರ ನಾವು ಮಾಡಬೇಕು. ಗ್ಯಾಪ್ ಜಾಸ್ತಿ ಇರೋದ್ರಿಂದ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಏಳೆಳೆ ದಾರ ತೊಗೊಳ್ಳಿ, ನೀಟಾಗಿ ಕಾಣುತ್ತೆ. ಎಂಡ್ವರೆಗೂ ಹೀಗೆ ಹಾಕಿ ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸಿದ್ದೀನಿ. ನಾನು 2 ಆರ್ಚಿಗೆ 1 ಕುಚ್ಚು ಕಟ್ಟಿದ್ದೀನಿ, ಯಾಕಂದರೆ ವರ್ಕೆ ಎನನ್ಸಾಗೆ ನೀಟಾಗಿ ಕಾಣಿಸುತ್ತೆ ಇದರಲ್ಲಿ ಅಂದ್ಬಿಟ್ಟು ಕುಚ್ಚನ್ನ ಕಡಿಮೆ ಮಾಡಿದ್ದೀನಿ. ಬೇಕಂದರೆ ನೀವು ಪ್ರತಿ ಆರ್ಚಿಗೂ ಒಂದೊಂದು ಕುಚ್ಚು ಕಟ್ಬೋದು, ಹಾಗೆ ಕೂಡ ಬಿಡ್ಬೋದು ಫ್ರೆಂಡ್ಸ್. ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು, ನೀವು ನೋಡ್ತಾ ಇದ್ದೀರಲ್ಲ. ಸೊ ಪ್ರತಿ ಬೀಡ್ ಇಲ್ಲಾಂದರೆ 3 ಆರ್ಚಿಗಾದರೂ 1 ಕುಚ್ಚು ಮಾಡ್ಬೋದು. ನಾನಿಲ್ಲಿ 2 ಆರ್ಚಸ್ಗೆ 1 ಕುಚ್ಚು ಮಾಡಿದ್ದೀನಿ, ಬೇಬಿ ಕುಚ್ಚೆ. ತುಂಬ ಶಾರ್ಟಾಗಿ ಕಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಡಿಸೈನ್ಗೆ. ಸೊ ಪೇಸ್ಟಲ್ ಕಲರ್ಸು ಡಿಸೈನ್ ಸ್ಯಾರಿ ಕಲರು, ಅದಕ್ಕೆ ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ ನೋಡಿ ನೀವು ಕೂಡ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ. ಆಮೇಲೆ ಕಸ್ಟಮರ್ ಕೂಡ ತುಂಬ ಇಷ್ಟ ಆಯಿತು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650 to 750 ಚಾರ್ಜ್ ಮಾಡ್ಬೋದು. ಬ್ರೈಡಲ್ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಕಾಂಪ್ಲಿಮೆಂಟ್ ಚೆನ್ನಾಗಿ ಸಿಗುತ್ತೆ, ಅಷ್ಟು ನೀಟಾಗಿ ಬರುತ್ತೆ. ಮತ್ತು ಕೂಡ ಈಸಿ ಕೂಡ ಇದೆ, ಫಾಸ್ಟಾಗಿ ಕೂಡ ಆಗುತ್ತೆ, ಅಂಥ ಟೈಮ್ ತೊಗೊಳ್ಳೋದಿಲ್ಲ. ನಿಮಗೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಡಿಸೈನು, ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಕೂಡ ಬರುತ್ತೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.